ಹಲವಾರು ದೇವಸ್ಥಾನಗಳು ಸಂಘ ಸಂಸ್ಥೆಗಳಿಗೆ ಆರೋಗ್ಯದಿಂದ ನೊಂದ ಜೀವಿಗಳಿಗೆ ಹೆಚ್ಚಿನ ಸಹಾಯವನ್ನು ಮಾಡ್ತಾ ಇರುವಂತವರು, ಆರೋಗ್ಯ ಕ್ಷೇತ್ರದಲ್ಲಿ ಸೇವೆಯನ್ನ ಸಲ್ಲಿಸ್ತಾ ಬಂದಿರುವಂತವರು. ಏಷ್ಯಾ ವೇದಿಕೆ ಕಲ್ಚರಲ್ ಫೌಂಡೇಶನ್ ವತಿಯಿಂದ ಇವರಿಗೆ ಡಾಕ್ಟರೇಟ್ ಪದವಿ ಕೂಡ ಬಂದಿದೆ. ಹಾಗೆಯೇ ಶ್ರೀಯುತ ಶಿವಾನಂದ್ ಅವರು ಹಿರಿಯ ಮುಖಂಡರು, ಚಿಂತಕರು, ಹೊಸಪೇಟೆಯವರು. 1970ರಲ್ಲಿ ಹೊಸಪೇಟೆ ಬಲಿಜ ಸಂಘ ಸಂಸ್ಥಾಪಕರು, ಪ್ರಸ್ತುತ ಸಂಘದ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. 1970ರಿಂದ 2011ನೇ ಇಸವಿಯವರೆಗೂ ಸಂಘಕ್ಕೆ ಹಗಲಿರುಳು ಶ್ರಮಿಸಿ ಬಲಿಜ ಭವನ ಹಾಗೂ ಹಾಸ್ಟೆಲ್ ಕೊಡುಗೆಯಾಗಿ ಆಡಳಿತ ಮಂಡಳಿಯ ಎಲ್ಲ ಸಮಕ್ಷಮದಲ್ಲಿ ನೀಡಿರುತ್ತಾರೆ. ಅವರಿಗೂ ಕೂಡ ಧನ್ಯವಾದಗಳು. ಉತ್ತರ ಮತ್ತು ಮಧ್ಯ ಕರ್ನಾಟಕ ಬಲಿಜ ಒಕ್ಕೂಟದ ನಮ್ಮಲ್ಲಿ ಮರದ ಪ್ರೀತಿಯ ಸತ್ಯಣ್ಣ ಅವರಿಗೆ ಚಿಕ್ಕದೊಂದು ಸನ್ಮಾನ. ಸಹಾಯ ಹಸ್ತದಿಂದ ಚಾಚಿರುತ್ತಾರೆ. ಹಲವಾರು ದೇವಸ್ಥಾನಗಳಿಗೆ, ಸಂಘ ಸಂಸ್ಥೆಗಳಿಗೆ ಇವರ ಸಹಾಯ ಹಸ್ತವನ್ನು ಚಾಚಿರುತ್ತಾರೆ. GHPS ಅಕ್ಕೂರು ಶಾಲೆಗೆ ಲೇಖನ ಪರಿಕರ ಹಾಗೂ ಉಚಿತ ಪುಸ್ತಕಗಳನ್ನ ಪ್ರತಿ ವರ್ಷವೂ ನೀಡ್ತಾ ಬಂದಿದ್ದಾರೆ. ಆರ್ಚಿವಲ್ಸ್ ಆಫ್ ಕರ್ನಾಟಕ ಪ್ರಶಸ್ತಿಯನ್ನ ವಿಜಯ ಕರ್ನಾಟಕ ಪತ್ರಿಕಾ ಸಂಸ್ಥೆಯಿಂದ ಕೂಡ ಪಡೆದಿರುತ್ತಾರೆ. ಪರಿಸರಕ್ಕೆ ಜೀವಾಳ ಇದನ್ನರಿತು ಗಿಡಗಳನ್ನ ಪ್ರತಿ ಹಬ್ಬ ಹರಿದಿನ, ಪ್ರತಿ ಭಾನುವಾರಗಳಲ್ಲಿ ಸಾಲು ಸಾಲಾಗಿ ಮರಗಳನ್ನ ಬೆಳೆಸುವ ಮೂಲಕ ಇವರಿಗೆ ಗುಡಿಬಂಡೆ ಗುಂಪು ಮರದ ಆನಂದ್ ಎನ್ನುವಂತಹ ಪ್ರಸಿದ್ಧವಾಗಿರುವಂತಹ ಹೆಸರು ಬಂದಿದೆ. ಇವರಿಗೂ ಕೂಡ ಬಹಳಷ್ಟು ಸಂಘ ಸಂಸ್ಥೆಗಳಿಂದ, ಸರ್ಕಾರದಿಂದ ಪ್ರಶಸ್ತಿಗಳನ್ನ ಪಡೆದುಕೊಂಡಿರುತ್ತಾರೆ. ನೆರವಾಗ್ತಾ ಬಂದಿದ್ದಾರೆ. ಕೋಲಾರದ ನೇತಾಜಿ ಹೂವಿನ ವ್ಯಾಪಾರಸ್ಥರ ಸಂಘದ ಅಧ್ಯಕ್ಷರಾಗಿ ಏಷ್ಯಾ ವೇದಿಕೆ ಕಲ್ಚರಲ್ ಫೌಂಡೇಶನ್ ವತಿಯಿಂದ ಇವರಿಗೆ ಡಾಕ್ಟರೇಟ್ ಪದವಿ ಕೂಡ ಬಂದಿದೆ. ಎರಡ್ 2024ರ ಯೋಗಿ ಸೇವಾ ರತ್ನ ಪ್ರಶಸ್ತಿಯನ್ನ ಪಡೆದಿರುವ ಎಲ್ಲ ಮಹನೀಯರಿಗೂ ನಮ್ಮ ಸದ್ಗುರು ಶ್ರೀ ಯೋಗಿ ನಾರಾಯಣ ಸೇವಾ ಟ್ರಸ್ಟ್ ನ ವತಿಯಿಂದ ಹೃದಯಪೂರ್ವಕ ಧನ್ಯವಾದಗಳು. ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ACP ನಿಖಿಲ್ ಕುಮಾರ್ ಸರ್,
ದಯವಿಟ್ಟು ಆಸನವನ್ನ ಅಲಂಕರಿಸಬೇಕು. ಅವರಿಗೂ ಕೂಡ ಮಕ್ಕಳಿಗಿಂತ ಏನು ಕಮ್ಮಿ ಇಲ್ಲ. ಜೋರಾದ ಚಪ್ಪಾಳೆ ಬರಲಿ. ಬಪ್ಪನಡು ಗ್ರಾಮದ ಶ್ರೀರಂಗ ಸೌಜನ್ಯ ಅವರ ಪುತ್ರ ಆಶೀರ್ವಚನ ಸಿಕ್ಕಾಗ್ಬಿಡ್ತು. ಅದಕ್ಕಾಗಿ ಬರಲಿ ಒಂದು ಜೋರ ಜನರನ್ನ ಒಗ್ಗೂಡಿಸಿಕೊಂಡು ಜನವರಿ 25, 2015 ಒಂದು ಶುಭ ಗಳಿಗೆಯಲ್ಲಿ ಸದ್ಗುರು ಶ್ರೀ ಯೋಗಿ ನಾರಾಯಣ ಸೇವಾ ಟ್ರಸ್ಟ್ ಪ್ರಾರಂಭವಾಗಿದೆ. ಮುಳ್ಳಿನ ಇವತ್ತಿನ ಈ ಒಂದು ಅರ್ಥಪೂರ್ಣವಾದಂಥ ಕಾರ್ಯಕ್ರಮ ಏನು ಸದ್ಗುರು ಶ್ರೀ ಯೋಗಿ ನಾರಾಯಣ ಸೇವಾ ಟ್ರಸ್ಟ್ ಸಮಿತಿ ವತಿಯಿಂದ ಆಚರಣೆ ಮಾಡ್ತಾ ಇದ್ದಾರೆ. ಅದರಲ್ಲೂ ವಿಶೇಷವಾಗಿ ಟ್ರಸ್ಟ್ನ ಅಧ್ಯಕ್ಷರಾದಂಥ ಸ್ನೇಹಿತರು ಆದಂಥ ಕೃಷ್ಣ ಮತ್ತು ಅವರ ಪತ್ನಿ ಹಾಗೂ ಅನೇಕ ಸದಸ್ಯರು, ಟ್ರಸ್ಟ್ನ ಸದಸ್ಯರು, ಅವ್ರಿಗೆಲ್ಲ ನಾನು ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಇವತ್ತಿನ ದಿವಸ ಈ ಒಂದು ಕಾರ್ಯಕ್ರಮಕ್ಕೆ ಅನೇಕ ಗಣ್ಯರು ಆಗಮಿಸಿದ್ದಾರೆ. ಅದರಲ್ಲಿ ವಿಶೇಷವಾಗಿ ಶ್ರೀ ಲಕ್ಷ್ಮೀ ಶ್ರೀನಿವಾಸ್ ಗುರೂಜಿಯವರು, ಅವರು ಸಹ ನಮ್ಮ ವಾರ್ಡಲ್ಲೇ ಇರ್ತಂಥ ಗುರೂಜಿಯವರು, ಅವರಿಗೆ ಸಹ ನಮಸ್ಕಾರ ಮಾಡ್ತಾ, ಶ್ರೀ ಯತೀಶ್ ಆರ್ IAS ಸಹಾಯಕ ಆಯುಕ್ತರು ಸಾಗರ ಮತ್ತು ಡಾಕ್ಟರ್ AV ಮಂಜುನಾಥ್ ಮತ್ತು ಹರೀಶ್ ಅವರು ಬಂದಿದ್ದಾರೆ. ಅವ್ರಿಗೂ ಸಹ ನಾನು ಈ ಒಂದು ಸಂದರ್ಭದಲ್ಲಿ ಸ್ವಾಗತ ಕೋರ್ತಾ, ಈ ಎಲ್ಲ ಯೋಗಿ ನಾರಾಯಣ ಟ್ರಸ್ಟ್ ಈಗ 10 ವರ್ಷ ಆಗೋಗ್ಬಿಟ್ಟಿದೆ. ನನ್ನ ವಾರ್ಡಲ್ಲೇ ಇರೋದು. ನನ್ನ ವಾರ್ಡಲ್ಲಿ ಸುಮಾರು 2-3 ಟ್ರಸ್ಟ್ಗಳಿದೆ. ಒಂದು ಕೇಶವ್ ಕಲ್ಪ ಅಂತ, ಲಾಸ್ಯವರ್ಧನ ಟ್ರಸ್ಟ್ ಅಂತ, ಮತ್ತು ಯೋಗಿ ನಾರಾಯಣ ಮತ್ತು ಕನ್ನಡ ಪರ ಸಂಘಟನೆಗಳು, ಕನ್ನಡ ಕಲಾ ಜ್ಯೋತಿ ಸಂಘ ಅಂತ ಭಾಳ ಒಳ್ಳೆ ಕಾರ್ಯಕ್ರಮಗಳು ಮಾಡ್ಕೊಂಡು ಬರ್ತಾ ಇದ್ದಾರೆ. ನಮ್ಮ ದತ್ತಾತ್ರೇಯ ವಾರ್ಡ್ ಗಾಂಧಿನಗರ ವಿಧಾನಸಭಾ ಕ್ಷೇತ್ರಕ್ಕೆ ಬರುತ್ತೆ ಅನೇಕ ಕಾರ್ಯಕ್ರಮಗಳು. ಯಾಕೆಂದರೆ ಕೃಷ್ಣ ಅವ್ರನ್ನ ನಾನು ಭಾಳ ವರ್ಷದಿಂದ ನೋಡ್ತಾ ಇದ್ದೀನಿ. ಈಗಾಗಲೇ ಈ ಟ್ರಸ್ಟ್ ಈಗ ನಿರೂಪಕರು ಹೇಳ್ತಾ ಇದ್ರು, ಟ್ರಸ್ಟ್ ವತಿಯಿಂದ ಏನೇನು ಕಾರ್ಯಕ್ರಮಗಳು ಹಾಕ್ಕೊಳ್ತಾ ಇದೆ ಅಂತ. ಪ್ರತಿಭಾ ಪುರಸ್ಕಾರ ಅಂತ ಹೇಳ್ತಿದ್ರೆ ಅದರಲ್ಲೇ ಒಂದು ಯಾರಿಗೆ ಪುರಸ್ಕಾರ ಮಾಡೋದು, ಪ್ರತಿಭೆ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ. ಮತ್ತೆ ಸನ್ಮಾನ, ಸೇವಾ ರತ್ನ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದೀರಾ. ಅದು ವಿವಿಧ ಇಲಾಖೆಗಳಲ್ಲಿ ಸರ್ಕಾರಿ ಸೇವೆ ಇರ್ಬೋದು, ಬೇರೆ ವಿವಿಧ ಸಂಸ್ಥೆಗಳಲ್ಲಿ ಯಾರು ನಮ್ಮ ಕುಲ ಬಾಂಧವರು ಇರ್ತಾರೆ, ಅವರು ಸೇವೆ ಮಾಡ್ತಾ ಇರ್ತಾರೆ, ಅವರನ್ನು ಗುರುತಿಸಿ ಒಂದು ಪ್ರಶಸ್ತಿ. ಯಾಕಂದರೆ ಒಂದು ಪ್ರಶಸ್ತಿ ಇರ್ಬೋದು, ಮತ್ತು ಏನೋ ಒಂದು ಪ್ರತಿಭಾ ಪುರಸ್ಕಾರ ಇರ್ಬೋದು, ಅವ್ರಿಗೆ ಜವಾಬ್ದಾರಿ ಜಾಸ್ತಿ ಆಗುತ್ತೆ. ಅಂದರೆ ಪ್ರತಿಭಾ ಸಿಕ್ಕದಂಥ ವಿದ್ಯಾರ್ಥಿಗಳು ಮಾತ್ರ ಪ್ರತಿಭೆ ಇದ್ದಾರೆ ಅಂತಲ್ಲ, ಅವ್ರ ಪುರಸ್ಕಾರ ಅವ್ರಿಗೆ ಮಾತ್ರ ಅಂತಲ್ಲ, ಕೆಲವು ವಿದ್ಯಾರ್ಥಿಗಳು ಕೆಲವುದರಲ್ಲಿ ಪ್ರತಿಭೆ ಇರ್ತದೆ. ಸೊ ಹಾಗಾಗಿ ಮಕ್ಕಳು, ತಂದೆ ತಾಯಿಗಳು, ಅನೇಕ ಪೋಷಕರು ಬಂದಿದ್ದೀರಾ. ಮಕ್ಕಳಿಗೆ ಯಾವುದ್ರ ಆಸಕ್ತಿ ಜಾಸ್ತಿ ಇರುತ್ತೆ, ಕೆಲವು ಓದೋದ್ರ ಆಸಕ್ತಿ ಜಾಸ್ತಿ ಇರುತ್ತೆ, ಕೆಲವು ಯಾವುದಾದ್ರೂ ಒಂದು ಆಟ, ಗೇಮ್ಸ್ ಇರ್ಬೋದು, ಸ್ಪೋರ್ಟ್ಸ್ ಇರ್ಬೋದು, ಕೆಲವು ನೃತ್ಯ ಇರ್ಬೋದು, ಸಂಗೀತ ಇರ್ಬೋದು, ಅನೇಕ ಕಾರ್ಯಕ್ರಮಗಳು ಬೇರೆ ಬೇರೆ ವಿಧದಲ್ಲಿ ಆಸಕ್ತಿ ಇರ್ತದೆ. ತಾವುಗಳು ನೋಡಬೇಕು. ಯಾಕಂದ್ರೆ ನಾವು ಟಿವಿಗಳಲ್ಲಿ ನೋಡ್ತಾ ಇರ್ತೀವಿ. ಈಗ ಸಣ್ಣ ಮಕ್ಕಳು ZTV ಇರ್ಬೋದು, ಡ್ರಾಮಾ ಜೂನಿಯರ್ಸ್ ಇರ್ಬೋದು, ಮತ್ತೆ ಇಂಡಿಯಾ ಗಾಟ್ ಟ್ಯಾಲೆಂಟ್ ಅಂತ ದೊಡ್ಡ ಕಾರ್ಯಕ್ರಮ